ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಮನೆಯಲ್ಲೇ ಹಾಕೊಳ್ಳುವಂಥ ಸ್ಲಿಪ್ಪರ್ ಅಥವಾ ಸಾಕ್ಸು ಅಂತ ಹೇಳ್ಬೋದು. ಅದನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಹಳೆ ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಮಾಡಬಹುದು. ಈ ಹಳೆ ಲಗ್ಗಿನ್ಸ್ ಎಲ್ಲ ಇರುತ್ತಲ್ಲ, ಆ ಲಗ್ಗಿನ್ಸನ್ನು ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಕೋಬಹುದು. ನೋಡಿ, ನಾನು ಅಳತೆ ಮಾಡ್ಕೋತಾ ಇದ್ದೀನಿ. ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇರಬೇಕು. ನೋಡಿ, ಇಲ್ಲಿ ನಾನು 24 + 22 ನಿಮ್ಮ ಸೈಜು, ನೀವು ಕಾಲಲ್ಲಿ ಸೈಜ್ ತಗೊಂಡು ಯಾವ ಸೈಜಲ್ಲಿ ಇದೆಯೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ ರೀತಿ ಉದ್ದ ಕಾಲು ಮತ್ತು ಈ ರೀತಿ ಮೇಲೆ ಫುಲ್ ರೌಂಡಲ್ಲಿ ಯಾವ ರೀತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಅಳತೆ ಮಾಡ್ಕೋಬೇಕು. ಅಳತೆ ಮಾಡಿಕೊಂಡು ನಿಮಗೆ ಎಷ್ಟು ಸೈಜಲ್ಲಿದೆ ಅಷ್ಟು ತಗೋಬೇಕು. ನಾನಿಲ್ಲಿ 24 + 23 ತಗೊಂಡಿದ್ದೀನಿ. ಅದು ಬಟ್ಟೆ ಸ್ಟಿಚ್ಚಿಗೆಲ್ಲ ಹೋಗಿ 22 ಬರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಆ ರೀತಿಯಲ್ಲೂ 4 ಫೋಲ್ಡನ್ನು ಮಾಡ್ಕೊಂಡು ನೀವು ಬೇಕಾದ್ರೆ ಒಂದೇ ಸಿಂಗಲ್ ಫೋಲ್ಡಲ್ಲೂ ಮಾಡ್ಕೋಬೋದು. ನಾನು ಇದನ್ನು ಒಂದು ಸಾಕ್ಸ್ ಮಾಡ್ಕೋತಾ ಇರೋದು, 2 ಡಬಲ್ ಮಾಡಿಕೊಂಡು ಮಾಡ್ತಾ ಇರೋದು. ನೀವು ಬೇಕಾದ್ರೆ ಸಿಂಗಲ್ಲು ಕೂಡ ಮಾಡಬಹುದು. ಇದರಲ್ಲೇ ಒಟ್ಟಿಗೆ ಕಟ್ ಮಾಡಿದರೆ 2 ಆಗುತ್ತೆ. ಅದೀಗ ಇಲ್ಲೊಂದಿದೆ ನೋಡಿ, 2 ಇದೆ, 2 ಪೀಸು, 2 ಕಾಲಿಗೂ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ನಾನಿಲ್ಲಿ ಸ್ವಲ್ಪ ದಪ್ಪ ಬರಲಿ ಅಂತ ಹೇಳ್ಬಿಟ್ಟು 2 ಸೇರಿಸಿ 1 ಮಾಡ್ತಾ ಇರೋದು. ನೋಡಿ, ಈಗ 24 ಇದೆಯಲ್ಲ, ಅದರ ಅರ್ಧ 12ಕ್ಕೆ ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ, 12ಕ್ಕೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲೂ ಕೂಡ ಅರ್ಧ ಇಂಚಿಗೆ ಹಾಕ್ಕೊಂಡ್ಬಿಟ್ಟು, ತುಂಬಾ ಈಸಿ ಇದು, ನಾವು ಮಾಡ್ಕೋಬೋದು ಮನೇಲಿ. ಮಳೆಗಾಲ ಅಲ್ಲ, ಟೈಲ್ಸಲ್ಲಿ ಕಾಲೆಲ್ಲ ಒಂಥರ ಥಂಡಿ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಮನೆಯೆಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡೋಕ್ಕೆ ಒಂಥರ ಹಿಂಸೆ ಆಗುತ್ತಲ್ಲ, ಹಾಗಾಗಿ ನೋಡಿ ಈ ರೀತಿಯಲ್ಲಿ ನಾವು ಅದನ್ನು ಸ್ಕ್ವೇರಲ್ಲಿ ಮಾರ್ಕ್ ಮಾಡಿಕೊಂಡು, ನೀವು ಫುಲ್ ಇಡೀ ಸಾಕ್ಸೇ ಹಾಕ್ಕೊಂಡ್ಬಿಟ್ರೆ ತೆಗಿಯೋದು ಹಾಕೋದು ಕಷ್ಟ. ಇದು ಆದರೆ ಬೇಗ ಆಗುತ್ತೆ, ಸುಮ್ಮನೆ ಹಾಕ್ಬೋದು, ತೆಗಿಬೋದು. ಕಾಲು ಕೂಡ ತಣ್ಣಗಾಗಲ್ಲ, ಥಂಡಿ ಆಗಲ್ಲ. ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ಕೊಡ್ಬೋದು. ಮಳೆಗಾಲ ಅಲ್ಲ, ಇಲ್ಲಿ ಮಲೆನಾಡಲ್ಲಿ ತುಂಬಾ ಮಳೆ, ವಿಪರೀತ ಮಳೆ. ಹಾಗಾಗಿ ಒಂದು ಸ್ವಲ್ಪ ಕಾಲಿಗೆಲ್ಲ ಸಾಕ್ಸು ಈ ಥರ ಸ್ಲಿಪ್ಪರು ಹಾಕ್ಕೊಂಡು ಓಡಾಡಿದರೆ ಒಳ್ಳೆಯದು, ಥಂಡಿ ಎಲ್ಲ ಆಗಲ್ಲ, ಕಾಲು ನೋವು ಬರಲ್ಲ. ಇಲ್ಲಾಂದರೆ ಹಿಮ್ಮಡಿ ನೋವಾಗುತ್ತೆ. ಹಾಗಾಗಿ ಈ ರೀತಿಯಲ್ಲಿ ನಾನು ಮನೆಯಲ್ಲೇ ಇರುವಂಥ ಬಟ್ಟೆನ ಉಪಯೋಗಿಸ್ಕೊಂಡು ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂಥರ ಬಟ್ಟೆ ಸ್ಪ್ರೆಡ್ ಆಗುತ್ತಲ್ಲ, ಆ ಥರ ಬಟ್ಟೆ ಬೇಕು. ಈ ಲಗ್ಗಿನ್ಸ್ ಬಟ್ಟೆ ಬರುತ್ತಲ್ಲ, ಆ ಥರ ಬಟ್ಟೆ ಇಲ್ಲ, ಈ ಥರ ಬನೇನ್ ಕ್ಲಾತ್ ಬರುತ್ತಲ್ಲ, ಆ ಥರ ಕ್ಲಾತಲ್ಲಿ ಮಾಡಬೇಕು. ಬಟ್ಟೆ ಒಂದು ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇರಬೇಕು, ಆ ಥರ ಬಟ್ಟೆ ಆದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಲ್ಲಿ ನಾನು ಸಾಕ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ಅದು. ಈಗ ಇದು ಫುಲ್ಲು ನಾನು 2 ಅಂದರೆ ದಪ್ಪ ಮಾಡ್ತಾ ಇರೋದ್ರಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ ಅದನ್ನು. ಬನ್ನಿ, ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೀವು ಬೇಕಂದರೆ ಮಿಷನ್ ಇರದೇ ಇದ್ದರೆ ಕೈಯಿಂದನೇ ಸ್ಟಿಚ್ ಮಾಡ್ಕೋಬಹುದು, ತುಂಬ ಈಸಿ ಇದೆ ಅದು. ನೋಡಿ, ಈಗ ನಾನು ಇದನ್ನು ಡೈರೆಕ್ಟೇ ಮಾಡಬಹುದಿತ್ತು, ಬಟ್ ಒಂದು ಸಲ ಅದನ್ನು ಸ್ಟಿಚ್ ಮಾಡ್ಕೊಂಬಂದರೆ ಬಟ್ಟೆ ಆ ಕಡೆ ಈ ಕಡೆ ಬಿಟ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು 1 ರೌಂಡು ಸ್ಟಿಚ್ ಮಾಡ್ಕೊಂಬರ್ತಾಯಿದ್ದೀನಿ. ನೀವು ಸಿಂಗಲ್ ಪೀಸ್ ಆದರೆ ಸ್ಟಿಚ್ ಮಾಡೋ ಅವಶ್ಯಕತೆ ಬರಲ್ಲ. ಇಲ್ಲಿ ನಾನು ಡಬಲ್ ಪೀಸ್ ತೊಗೊಂಡಿರೋದ್ರಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಬೇಕಾದ್ರೆ ಅದೇ ಹೇಳಿದ್ನಲ್ಲ, ಮಿಷನ್ ಇರದೇ ಇದ್ದರೆ ಕೈಯಿಂದ ನಿಧಾನವಾಗಿ ಸ್ಟಿಚ್ ಹಾಕ್ಕೊಂಡು ಮಾಡ್ಕೋಬಹುದು. ಈ ಅಂಗಡಿಯಲ್ಲಿ ನಾವು ತೊಗೊಳಕ್ಕೆ ಹೋದರೆ ತುಂಬಾ ಸ್ವಲ್ಪ ಕಾಸ್ಟ್ಲಿ ಇದೆಯಲ್ಲ, ಈ ರೀತಿ ನಾವು ಮನೆಯಲ್ಲೇ ಹಳೆ ಬಟ್ಟೆನ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಈ ರೀತಿ ನಾನೀಗ ಅದನ್ನು ಒಂದು ಸಲ ಸ್ಟಿಚ್ ಹಾಕ್ಕೊಂಡು ಬಂದೆ. ನೋಡಿ, ಈ ರೀತಿಯಾಗಿ ಅದನ್ನು ಸ್ವಲ್ಪ ಫಿನಿಶಿಂಗಾಗಿ ನೀಟಾಗಿ ಮಾಡ್ಕೋಬೇಕು. ಈಗ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಬಟ್ಟೆ ತಗೊಂಡು ಅದೇ ಪೀಸಲ್ಲಿ ಕಟ್ ಮಾಡಿರೋ ಬಟ್ಟೆ ಉಳಿಯುತ್ತಲ್ಲ, ಅದು ಉದ್ದ ಕ್ರಾಸಲ್ಲಿ ಉದ್ದಾಗೆ ಕಟ್ ಮಾಡ್ಕೋಬೇಕು. 1.5 ಇಂಚಿನಷ್ಟು ಬಟ್ಟೆನ ಕಟ್ ಮಾಡಿ ಇದಕ್ಕೆ ನಾವಿಲ್ಲೀಗ ಬಟ್ಟೆಗೆ ಜಾಯಿಂಟ್ ಕೊಟ್ಕೋಬೇಕು. ಒಂದು ಎಡ್ಜಸ್ಟ್ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ, ಈ ಥರನಲ್ಲಿ ಮುಂದುಗಡೆ ಬರೋಕ್ಕೋಸ್ಕರ ಅದು ಈಗ ಫಿನಿಶಿಂಗ್ ಬರಲಿ ಅಂಥೇಳಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು
ಹೀಗೆ ನಿಧಾನವಾಗಿ ಈ ಬಟ್ಟೆ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತಲ್ಲ, ಹಾಗಾಗಿ ನಿಧಾನ ಸ್ಟಿಚ್ ಹಾಕೋಬೋದು. ನೋಡಿ ಈ ರೀತಿಯಾಗಿ ನೀವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಮಾಡಿ ಕೊಡಬಹುದು. ಈ ಸಾಕ್ಸ್ ಆದರೆ ತುಂಬ ಫುಲ್ ಕಾಲೆಲ್ಲ ಮೇಲ್ಗಡೆ ಎಲ್ಲ ಬರುತ್ತೆ, ಮಕ್ಕಳಿಗೆ ಹಾಕ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಮತ್ತು ಇದು ಬಟ್ಟೆ ನೆಲಕ್ಕೆ ಹಿಡಿಯುತ್ತೆ, ಕಾಲೆಲ್ಲ ಜಾರಲ್ಲ, ಗಟ್ಟಿಯಾಗಿ ಗ್ರಿಪ್ಪಾಗಿ ಕೂರುತ್ತೆ. ಈ ಥರ ಬಟ್ಟೆ ಇದ್ದರೆ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಒಂದು ಎಡ್ಜಿನಷ್ಟು ಬಟ್ಟೆನ ಮೇಲ್ಗಡೆ ಬಿಟ್ಕೊಂಡು ಮಡಚ್ತಾ ಇದ್ದೀನಿ. ನೀಟಾಗಿ ಮಡಚಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೀವು ಬೇಕಾದರೆ ಅದೇ ಹೇಳಿದ್ನಲ್ಲ, ಕೈಯಿಂದ ಹಾಕ್ಕೋಬಹುದು. ಮಿಷನ್ ಇರದೇ ಇದ್ದವರು ಕೂಡ ಕೈಯಿಂದ ಮನೆಯಲ್ಲೇ ಮಾಡ್ಕೋಬಹುದು. ಈಗ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ, ಆ ಬಟ್ಟೆನ ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಈಗ ಅಲ್ಲಿದ್ದು ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡಿ ತೆಗೆದಿದ್ದೀನಿ. ತುಂಬ ಈಸಿ ಇದೆ ಇದು ಮಾಡ್ಕೊಳ್ಳೋದು. ಈಗ ಇದು ಎರಡನ್ನೂ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿಯಲ್ಲಿ ನಾವು ಅದನ್ನು ಸ್ಟಿಚ್ ಹಾಕ್ಕೊಂಡು ಬರಬೇಕೀಗ. ನೀಟಾಗಿ ನಿಧಾನವಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ಇದು ಒಂದು ಸಾಕ್ಸು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಸ್ವಲ್ಪ ನೀವು ಇನ್ನೂ ದಪ್ಪ ಬೇಕು ಅಂದರೆ ಇನ್ನೂ 2 ಬಟ್ಟೆನ ಇದಕ್ಕೆ ಹಾಕೋಬೋದು, ಗ್ರಿಪ್ ಸಿಗುತ್ತೆ. ಸಾಕು ಇಷ್ಟೇ ದಪ್ಪ. ಬನಿಯನ್ ಕ್ಲಾತು ಈ ಲೆಗಿನ್ಸು ಸ್ವಲ್ಪ ದಪ್ಪ ಇರುತ್ತಲ್ಲ, ಹೀಗೆ ನಾನು ಇನ್ನೊಂದು ಸಲ ವಾಪಸ್ ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೀವು ಅಳತೆನ ನೀಟಾಗಿ ನಿಮ್ಮ ಪಾದದ ಅಳತೆ ಎಷ್ಟಿದೆ ಅಂತ ನೋಡಿಬಿಟ್ಟು ಅಳತೆ ಮಾಡಿ, ಮತ್ತು ಉದ್ದ ಮತ್ತು ಅಗಲ ಎಷ್ಟಿದೆ ಅಂತ ನೋಡಿಬಿಟ್ಟು ಮಾಡಿದರೆ ಸಾಕು, ಚೆನ್ನಾಗಾಗುತ್ತೆ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಹಾಗಾದರೆ ರೆಡಿಯಾಗಿದೆ. ಈಗ ಇದು ಒಂದು ಸಾಕ್ಸು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಒಂದು ಸಾಕ್ಸ್ ರೆಡಿ ಆಯಿತು. ಈಗ ಇದೇ ರೀತಿ ನಾನು ಇನ್ನೊಂದು ಸಾಕ್ಸನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಈಗ 2 ಸಾಕ್ಸು ಕೂಡ ರೆಡಿಯಾಗಿದ್ದಾವೆ. ತುಂಬಾ ಚೆನ್ನಾಗಾಗಿದೆ. ಕಾಲಿಗೂ ಕೂಡ ತುಂಬ ನೀಟಾಗಿ ಒಂಥರ ಥಂಡಿ ಅನಿಸಲ್ಲ, ಆ ರೀತಿಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೀವು ಹಳೆ ಬಟ್ಟೆ ಲೆಗಿನ್ಸ್ ಎಲ್ಲ ಇದ್ದರೆ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನಿಮ್ಮ ಕಾಲಿಗೆ ಸಾಕ್ಸು ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಮಳೆಗಾಲದಲ್ಲೆಲ್ಲ ಕಾಲಿಗೆ. ಹೀಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಹಾಕ್ತಾ ಇರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.